ಈ ದರ್ಶನ್ ಕಥೆ ಒಂದು ಫಸ್ಟ್ ನೋಡ್ಕೊಂಡು ಆಮೇಲೆ ರಾಜಕಾರಣದಲ್ಲಿ ಮೂಢ ಹಗರಣದ ಕಾರಣಕ್ಕಾಗಿ ಹೊತ್ತಿಕೊಂಡಿರುವ ಬೆಂಕಿ ವರದಿಗೆ ಹೋಗೋಣ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸುಮಾರು ಅಪ್ಡೇಟ್ಗಳಿದ್ದಾವೆ. ಇವರು ಫೋಟೋ ತೆಗೆದಿದ್ರು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಫೋಟೋ ತೆಗೆದಿದ್ರು. ಆನಂತರ ಯಾವಾಗ ಆತ ಸತ್ತು ಹೋಗ್ಬಿಟ್ಟ ಅದನ್ನು ಡಿಲೀಟ್ ಮಾಡಿದ್ರು. ಅದನ್ನು ರಿಟ್ರೀವ್ ಮಾಡಿಕೊಳ್ಳೋದಕ್ಕೆ, ಆ ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಳ್ಳೋದಕ್ಕೆ ಇವರ ಹ್ಯಾಂಡ್ಸೆಟ್ಗಳನ್ನು ಹೈದರಾಬಾದ್ನ CFSLಗೆ ಕಳಿಸಲಾಗಿದೆ ಅನ್ನುವ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಈಗ CFSL 4 ಫೋಟೋಗಳನ್ನು ರಿಟ್ರೀವ್ ಮಾಡಿದೆ ಅನ್ನುವ ಸುದ್ದಿ ಬರ್ತಾ ಇದೆ. 4 ಫೋಟೋಗಳನ್ನು, ಡಿಲೀಟ್ ಆಗಿದ್ದ ಫೋಟೋಗಳನ್ನು ವಾಪಸ್ ತೆಗೆದಿದ್ದಾರಂತೆ. ಐಫೋನ್ ಆಗಿದ್ದರಿಂದ, ಹ್ಯಾಂಡ್ಸೆಟ್ಟು ಐಫೋನ್ ಹ್ಯಾಂಡ್ಸೆಟ್ ಆಗಿದ್ದರಿಂದ ರಿಟ್ರೀವ್ ಮಾಡೋದು ಸ್ವಲ್ಪ ಕಷ್ಟ. CFSLನವರು ಹಂಗು ಹಿಂಗು ಸರ್ಕಸ್ ಮಾಡಿ 4 ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಒಂದು ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾಸ್ವಾಮಿಯ ಫೋಟೋ ಅಂತೆ, ಫೋಟೋಗಳಿಲ್ಲ, ಮಾಹಿತಿ ಇದು. ಎರಡನೇದ್ದು ರೇಣುಕಾಸ್ವಾಮಿಗೆ ವಾರ್ನಿಂಗ್ ಕೊಡ್ತಾ ಇರುವ ಫೋಟೋಗಳಿದ್ದಾವಂತೆ. ಮಂಡಿಯೂರಿ ಬೇಡಿಕೊಳ್ತಾ ಇರುವ ರೇಣುಕಾಸ್ವಾಮಿದೊಂದು ಫೋಟೋ ಇದೆಯಂತೆ. ಆತನನ್ನು ಹೊಡೆಸಿಕೊಂಡು ಹೈರಾಣಾದ ಆತನನ್ನು ಡಿ ಗ್ಯಾಂಗ್ನ ಸದಸ್ಯರು ಹಿಡಿದು ಎತ್ತಿ ನಿಲ್ಲಿಸ್ತಾ ಇರುವ ಫೋಟೋ ಇದೆಯಂತೆ. 4 ಫೋಟೋಗಳು ರಿಟ್ರೀವ್ ಆಗಿದ್ದಾವೆ ಅನ್ನುವ ಸುದ್ದಿ ಸತ್ಯ ಆದರೆ ಚಾರ್ಜ್ ಶೀಟ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಚಾರ್ಜ್ ಶೀಟು ಮುಂದಿನ ತಿಂಗಳು 9ನೇ ತಾರೀಕು ಬಂದರೆ ಪ್ರಕರಣ ದಾಖಲಾಗಿ 90 ದಿವಸ, 90 ದಿನದ ಒಳಗೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಹಾಕಲೇಬೇಕು ಅಂತಲ್ಲ, ಅದು ಚಾರ್ಜ್ ಶೀಟ್ ಹಾಕದೆ ಹೋದರೆ ಆರೋಪಿಗಳಿಗೆ ಈಸಿಯಾಗಿ ಜಾಮೀನು ಸಿಕ್ಬಿಡುತ್ತೆ. 90 ದಿನ ಆಗ್ತಾ ಬಂತು. ಪೊಲೀಸರೀಗ ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಆಲ್ಮೋಸ್ಟ್ ರೆಡಿ ಇದೆ ಅನ್ನುವ ಸುದ್ದಿ. 4000 ಪುಟ ಇದೆಯಂತೆ. ಒಂದು ಇಂಟ್ರೆಸ್ಟಿಂಗ್ ಅಂಶ ಏನು ಅಂದರೆ, ಇಲ್ಲಿ ತನಕ ಆರೋಪಿ ನಂಬರ್ 2 ದರ್ಶನ್ನು, ಆರೋಪಿ ನಂಬರ್ 1 ಪವಿತ್ರ ಗೌಡ, ಚಾರ್ಜ್ ಶೀಟ್ನಲ್ಲಿ ಆರೋಪಿ ನಂಬರ್ ಮೇಲೆ ಕೆಳಗೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಅದೇನು ತಪ್ಪಲ್ಲ, ಆಗುತ್ತದು. ಈಗ ಘಟನೆ ಬೆಳಕಿಗೆ ಬಂದಾಗ ಏನೋ ಒಂದು ಪಿಕ್ಚರ್ ಇರುತ್ತೆ ಜನರಿಗೆ, ಅದರ ಆಧಾರದ ಮೇಲೆ ಪೊಲೀಸರು ಆರೋಪಿ ನಂಬರ್ 1 2 3 4 5 ಅಂತ ಹಾಕ್ಕೊಂಡು ಹೋಗಿರ್ತಾರೆ. ಯಾರ್ದು ಅತಿ ಹೆಚ್ಚು ಪಾತ್ರ ಇದೆಯೋ, ಯಾರು ಕಾರಣಕರ್ತರೋ ಅವ್ರನ್ನ ಆರೋಪಿ ನಂಬರ್ 1, ಆಮೇಲೆ ಪಾತ್ರದ ಆಧಾರದ ಮೇಲೆ ಉಳಿದಿದ್ದ ನಂಬರ್ಗಳನ್ನು ಕೊಟ್ಟಿರ್ತಾರೆ. ತನಿಖೆ ನಡೀತಾ ಹೊಸ ವಿಷಯ ಹೊರಗೆ ಬರಬಹುದು. ತನಿಖೆ ನಡೀತಾ FIRನಲ್ಲಿರುವ ಆರೋಪಿಗಳ ಹೆಸರೇನಿರ್ತವೆ ಅದರಲ್ಲಿ ಕೆಲವರು ಆರೋಪಿಗಳೇ ಅಲ್ಲ, ಇವ್ರಿಗೂ ಸಂಬಂಧನೇ ಇಲ್ಲ ಅಂತ ಆಗಬಹುದು, ಅಥವಾ ಇನ್ಯಾರೋ ಹೊಸಬರು ಆರೋಪಿ ಅನ್ನೋದು ಗೊತ್ತಾಗಬಹುದು. ಆದ್ದರಿಂದ ಅದಕ್ಕೆ ತಕ್ಕನ ಹಾಗೆ A1 A2 A3ಗಳನ್ನು ಹಿಂದೆ ಮುಂದೆ ಪೊಲೀಸರು ಮಾಡ್ತಾರೆ. ಈ ಪ್ರಕರಣದಲ್ಲೂ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ದರ್ಶನ್ ಕುಡ್ ಬಿ ಅಕ್ಯೂಸ್ ನಂಬರ್ 1, A1 ಆಗುವ ಸಾಧ್ಯತೆ ಇದೆ. ತನಿಖೆ ನಡೀತಾ ಇರುವಾಗಲೇ ಪ್ರಶ್ನೆ ಬರ್ತಾ ಇತ್ತು, ಆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಕಳಿಸಿದ್ದು ಪವಿತ್ರ ಗೌಡಗೆ. ಪವಿತ್ರ ಗೌಡ ದರ್ಶನ್ ಎಂಥವನು ಅಂತ ಗೊತ್ತು ಆಕೆಗೆ, ದರ್ಶನಿಗೆ ಹೇಳಲಿಲ್ಲ ಆಕೆ. ಅದು ಏನೇನು ಆಗಿ ಪವಿತ್ರ ಗೌಡ ಜೊತೆಗೆ ಇದ್ದಂಥ ಡ್ರೈವರು ಯಾರೋ ಪವನ ಏನು, ಆತನಿಗೆ ಹೇಳ್ತಾಳೆ. ಆ ಪವನ್ ಬಂದು ದರ್ಶನಿಗೆ ಹೇಳೋದು, ಅವನು ಯಾವನು ಹಿಂಗೆ ಕಳಿಸ್ತಿದ್ದಾನೆ ನೋಡಿ ಫೋಟೋ ಅಂತ. ಆಗ ದರ್ಶನ್ ಕೌಂಟರ್ ಮಾಡಿದಾಗ ಪವಿತ್ರ ಗೌಡ ಹೇಳಲೇಬೇಕಾಗಿ ಬಂತು. ಹೇಳಿದ್ಲು. ಉಳಿದಿದ್ದೆಲ್ಲ ಮಾಡಿದ ದರ್ಶನ್. ಆ ಪವನ್ ಮೂಲಕ ಆ ರೇಣುಕಾಸ್ವಾಮಿಯ ಫೇಕ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಜೊತೆಗೆ ಚಾಟ್ ಮಾಡಿ, ಹುಡುಗಿ ಅನ್ನೋ ಥರನೇ ಚಾಟ್ ಮಾಡಿ, ಆತನ ಫೋಟೋ ತರಿಸ್ಕೊಂಡು, ಆತನ ಅಡ್ರೆಸ್ ಕೇಳ್ಕೊಂಡು, ಫೋನ್ ನಂಬರ್ ತಗೊಂಡು, ಆ ಫೋನ್ ನಂಬರ್ ಚಿತ್ರದುರ್ಗದ್ದು ಅಂತ ಗೊತ್ತಾಗಿ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇನ್ನೊಬ್ಬ ಹೈವಾನ ಇದ್ದಾನೆ ಅವನ್ನ ಬಿಟ್ಟು ಇವನ್ನ ಕಿಡ್ನ್ಯಾಪ್ ಮಾಡಿಸಿ ಎಲ್ಲನೂ ಮಾಡಿದ್ದು ದರ್ಶನ್. ಕಿಡ್ನ್ಯಾಪ್ ಮಾಡಿ ಕರೆಸ್ಕೊಂಡಿದ್ದು ದರ್ಶನ್. ಕರೆಸ್ಕೊತಾ ಇದ್ದಾರೆ ಅನ್ನೋದು ಕೂಡ ಪವಿತ್ರ ಗೌಡ ಗೊತ್ತಿರಲಿಲ್ಲ. ಆತನನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರೆಸ್ಕೊಂಡ ನಂತರ ಪವಿತ್ರ ಗೌಡಗೆ ಗೊತ್ತಾಗಿದ್ದು ದರ್ಶನ್ ಇದನ್ನೆಲ್ಲ ಮಾಡಿದ್ದಾನೆ ಅಂತ ನಾವು ಆವಾಗಲೇ ಅನ್ಕೋತಾ ಇದ್ವಿ. ಈ ಹೈವಾನನೇ ಆರೋಪಿ ನಂಬರ್ 1 ಆಗಬೇಕು, ಆರೋಪಿ ನಂಬರ್ 2 ಹೆಂಗೆ ಮಾಡಿದ್ರು ಪೊಲೀಸರು ಅಂತ ಈಗ ಒಂದು ಕರೆಕ್ಷನ್ ಆಗ್ತಾ ಇದೆ. ಆರೋಪಿ ನಂಬರ್ 1 ದರ್ಶನ್ ಆಗುವ ಸಾಧ್ಯತೆಗಳು ಸ್ಪಷ್ಟ ಇದೆ. ಆಗ ಪವಿತ್ರ ಗೌಡ ಆರೋಪಿ ನಂಬರ್ 2 ಮಾಡ್ತಾರಾ, ಅಥವಾ ಆ್ಯಕ್ಚುಯಲ್ ಕೊಲೆಯಲ್ಲಿ ಭಾಗಿಯಾದವರನ್ನೇ ಆರೋಪಿ ನಂಬರ್ 2 3 4 5 ಮಾಡಿ ಎಂಡ್ನಲ್ಲಿ ಪವಿತ್ರ ಗೌಡನ ಹೆಸರು ಹಾಕ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರೋಪಿ ನಂಬರ್ 1 ಮಾಡೋದಕ್ಕೆ ಕಾರಣ ಏನು ಅಂದರೆ, ಕೊಲೆಗೆ ಷಡ್ಯಂತ್ರ ರೂಪಿಸಿದ್ದೇ ದರ್ಶನ್ನು.
ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ಗೆ ಸೂಚನೆ ಕೊಟ್ಟಿದ್ದು ದರ್ಶನ್ನೇ. ಇವನೇ ಕಿಡ್ನ್ಯಾಪ್ ಮಾಡ್ಕೊಂಡು ಬರಕ್ಕೆ ಹೇಳಿದ್ದು. ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿ ಗಂಭೀರ ಹಲ್ಲೆ ಮಾಡಿದ್ದು ಇವನೇ. ಕೊಲೆ ಮಾಡಿದ ನಂತರ ಬಾಡಿ ತಗೊಂಡು ಹೋಗಿ ಎಸೆದು ಬರೋದಕ್ಕೆ ಹೇಳಿದ್ದು ಇವನೇ. ಸಾಕ್ಷ್ಯನಾಶ ಇವನ ಸೂಚನೆಯ ಮೇರೆಗೆ ಅದು. ಅದಾದ ಮೇಲೆ ದುಡ್ಡು ಅರೇಂಜ್ ಮಾಡಿ, ನನ್ನ ಹೆಸರು ಹೇಳಬೇಡಿ ಪೊಲೀಸರ ಹತ್ರ, ನೀವು ಹೋಗಿ ಸರೆಂಡರ್ ಆಗಿ, ಹಣಕಾಸಿನ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದೀವಿ ಒಪ್ಕೊಳ್ಳಿ ಅಂತ ತನ್ನದೇ ಬೆಂಬಲಿಗರು ಅಭಿಮಾನಿಗಳನ್ನು ತಯಾರು ಮಾಡಿದವನು ಇವನೇ. ಆದ್ದರಿಂದ ಇವನನ್ನು ಆರೋಪಿ ನಂಬರ್ 1 ಮಾಡೋದು ವೆರಿ ಸೆನ್ಸಿಬಲ್. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಅಕ್ಯೂಸ್ ನಂಬರ್ 1, ಈಗ ಸದ್ಯದ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ರು. ಜಾಮೀನು ಅರ್ಜಿ ಟಾಮಿ ಸೆಬಾಸ್ಟಿಯನ್ ಅಂತ. ಇತ್ತೀಚೆಗೆ ಅವರ ಹೆಸರನ್ನು ಸ್ವಲ್ಪ ಕಡಿಮೆ ಕೇಳಿರಬಹುದು. ಬೆಂಗಳೂರಿನ ಒಂದು ಕಾಲದ ಟಾಪ್ ಮೋಸ್ಟ್ ಕ್ರಿಮಿನಲ್ ಲಾಯರ್ಗಳ ಪೈಕಿ ಒಬ್ಬರು ಟಾಮಿ ಸೆಬಾಸ್ಟಿಯನ್. ನೀವು ಮುತಪರೈ ಕೇಸೆಲ್ಲ ನೋಡ್ತಾ ಬನ್ನಿ, ಆ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ ಹಿರಿಯ ವಕೀಲರವರು. ಅವರನ್ನು ಎಂಗೇಜ್ ಮಾಡಿದ್ದಾರೆ ಟಾಮಿ ಸೆಬಾಸ್ಟಿಯನ್ ಜಾಮೀನು ಅರ್ಜಿಗೆ. ನೋಡಿ, ದರ್ಶನ್ದಾಗಲಿ ಆತನ ಪ್ರಮುಖ ಬೆಂಬಲಿಗರದು ಏನು ಕೋ ಅಕ್ಯೂಸ್ಡ್ ಇದ್ದಾರಲ್ಲ, ಯಾರ್ದು ಜಾಮೀನು ಅಪ್ಲಿಕೇಶನ್ ಇನ್ನೂ ತನಕ ಬಂದಿಲ್ಲ. ಬಂದಿದ್ದು ಪವಿತ್ರ ಗೌಡದ್ದು. ಅಕ್ಯೂಸ್ ನಂಬರ್ 10 ಮತ್ತು ಅಕ್ಯೂಸ್ ನಂಬರ್ 7 ವಿನಯ್ ಮತ್ತು ಅನುಕುಮಾರ್, ಇವರಿಬ್ಬರದು ಬಂದಿದೆ. ಈಕೆ ಜೊತೆಗೆ 3 ಜಾಮೀನು ಅರ್ಜಿಗಳು ಬಂದಂಗಾಯಿತು. ಪವಿತ್ರ ಗೌಡ ಪ್ರತ್ಯೇಕವಾಗಿ ಅಡ್ವೊಕೇಟ್ ಎಂಗೇಜ್ ಮಾಡಿದ್ದು ನೋಡಿದ್ರೆ ಒಂದು ವಿಷಯ ಮತ್ತೊಮ್ಮೆ ಖಚಿತ ಆಗ್ತಿದೆ, ಕಿತ್ತೋಗಿದೆ ಇಬ್ಬರಿಗೂ, ಏನು ಉಳ್ಕೊಂಡಂಗಿಲ್ಲ. ಆ್ಯಕ್ಚುಲಿ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ, ಒಂದಷ್ಟು ಜನ ರಾಜಕಾರಣಿಗಳು ಕಮ್ ಸಿನಿಮಾ ನಟರು, ಕೇವಲ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರೆಲ್ಲ ಒಂದು ಮೀಟಿಂಗ್ ಮಾಡಿ, ಆ ಮೀಟಿಂಗ್ ಮಾಡಿಸಿದ್ದೆ ವಿಜಯಲಕ್ಷ್ಮಿ ಅಂತ ಹೇಳ್ತಾರೆ. ಈ ಕೇಸ್ನಲ್ಲಿ ನಿನಗೇನಾದ್ರು ಸಹಾಯ ಮಾಡಬೇಕು ನಾವು ಹೊರಗಡೆ ಇದ್ಕೊಂಡು ಅಂತ ನೀನೇನಾದ್ರು ನಿರೀಕ್ಷೆ ಮಾಡಿದರೆ, ಒಳ್ಳೊಳ್ಳೆ ಅಡ್ವೊಕೇಟ್ನ ಎಂಗೇಜ್ ಮಾಡೋದು, ಕರ್ಕೊಂಬಂದು ವಾದ ಮಾಡಿಸೋದು, ನಿನಗೆ ಮನೆ ಊಟ ಸಿಗಲಿ ಅಂತ ಹೈಕೋರ್ಟ್ನಲ್ಲಿ ಬಡದಾಡಿಸೋದು, ಈ ಎಲ್ಲ ಸಹಾಯನೂ ನಿನಗೆ ಮಾಡಬೇಕು ಅನ್ನೋದಾದರೆ ಒಂದೇ ಒಂದು ಕಂಡೀಷನ್ನು, ಇನ್ನು ಮುಂದೆ ನಿನಗೂ ಪವಿತ್ರ ಗೌಡಗೂ ಏನೂ ಸಂಬಂಧ ಇರಕೂಡ್ದು ಅನ್ನುವ ಸ್ಪಷ್ಟ ಸಂದೇಶವನ್ನು ದರ್ಶನ್ಗೆ ಕಳಿಸಲಾಯಿತು. ಖಚಿತವಾದ ಮಾಹಿತಿ ಇದು. ಆ ಮೀಟಿಂಗಲ್ಲಿ ಯಾರ್ಯಾರಿದ್ರು ಅಂತಲೂ ಗೊತ್ತು. ಹೆಸರುಗಳನ್ನು ತಗೊಂಡು ಏನು ಮಾಡ್ತೀರಿ, ದೊಡ್ಡ ದೊಡ್ಡವರಿದ್ರು, ಭಾಳ ದೊಡ್ಡ ದೊಡ್ಡವರು, ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಹೊರಗಡೆಯಿಂದ ನಾವು ದರ್ಶನ್ಗೆ ಹೆಲ್ಪ್ ಮಾಡೋದು, ಇಲ್ಲದೆ ಇದ್ರೆ ಅನುಭವಿಸು, ನೀನೇನು ಅನುಭವಿಸ್ತೀವಿ ಅಂತ ಜೈಲಲ್ಲಿ ಬಿಟ್ಟು ಬಿಡೋದು ಅಂತಾಯಿತು. ಹಾಗೆ ತೆಗೆದುಕೊಂಡ ನಿರ್ಣಯವನ್ನು ಜೈಲಿನಲ್ಲಿ ದರ್ಶನ್ಗೆ ತಲುಪಿಸಲಾಯಿತು. ದರ್ಶನ್ ಒಪ್ಕೊಂಡಂಥದಕ್ಕೆ, ಇನ್ನು ಅವಳು ಸಹವಾಸಕ್ಕೆ ಹೋಗೋದಿಲ್ಲ, ದಯವಿಟ್ಟು ನನ್ನನ್ನು ಹೆಂಗಾರು ಮಾಡಿ ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳಿ ಕಮಿಟ್ಮೆಂಟ್ ಆದಮೇಲೆ ಇಲ್ಲಿ ಹೊರಗಡೆಯಿಂದ ಹಿರಿಯ ವಕೀಲರನ್ನ ಭೇಟಿಯಾಗೋದು, ಮೇಲಿಂದ ಮೇಲೆ ಕೋರ್ಟ್ಗಳಿಗೆ ಅರ್ಜಿಗಳು ಮೂವ್ ಆಗೋದು ಸ್ಟಾರ್ಟ್ ಆಗಿತ್ತು. ಜೈಲಿನ ಒಳಗಡೆ ಕೂಡ ಪ್ರತಿ ಗುರುವಾರ ಒಂದು ಸಲ ಭೇಟಿ ಆಗಬೇಕು ಅನಿಸಿದರೆ ಭೇಟಿ ಆಗೋದಕ್ಕೆ ಅವಕಾಶ ಇತ್ತು ಇವರಿಗೆ. ದರ್ಶನ್ ಪವಿತ್ರ ಗೌಡ ಜೈಲಿನಲ್ಲಿ ಭೇಟಿ ಆಗಬಹುದಾಗಿತ್ತು. ಈಗ ಕೆಲವು ಕೇಸ್ನಲ್ಲಿ, ಒಂದೇ ಕೇಸ್ನಲ್ಲಿ ಗಂಡ ಹೆಂಡತಿ ಬಂದುಬಿಟ್ಟಿರ್ತಾರೆ ಜೈಲಿಗೆ. ಸೆಂಟ್ರಲ್ ಜೈಲಿನಲ್ಲಿ ಗಂಡ ಹೆಂಡತಿ ಇರ್ತಾರಪ್ಪ, ಜೈಲ್ ಅಂದಮೇಲೆ ಒಟ್ಟಿಗೆ ಇರೋಕ್ಕೆ ಆಗುತ್ತಾ? ವಿಮೆನ್ ವಿಂಗ್ನಲ್ಲಿ ಹೆಂಡತಿ ಇರ್ತಾಳೆ, ಈ ಕಡೆ ಗಂಡ ಇರ್ತಾನೆ. ಬೇರೆ ಕೇಸಿನ ಉದಾಹರಣೆ ಹೇಳ್ತಿರೋದು, ಮತ್ತು ಇದೇ ಅಂದ್ಕೊಂಡು ವಿಜಯಲಕ್ಷ್ಮಿ ಅವ್ರು ನೋಡ್ತಿದ್ದ ಸಿಟ್ಟಾಗ್ಬಿಡ್ತಾರೆ. ಬೇರೆ ಕೇಸಿನ ಉದಾಹರಣೆ ಹೇಳ್ತಾ ಇದ್ದೀನಿ. ಹಾಗಿದ್ದಾಗ ಅವರಿಗೆ ಗುರುವಾರಕ್ಕೊಂದು ಸಲ ಭೇಟಿಯಾಗಿ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಗಂಡ ಹೆಂಡ್ತಿನೇ ಆಗಿರಬೇಕು ಅಂತೆಲ್ಲ. ಒಂದು ಕೇಸ್ನಲ್ಲಿ ಹೆಣ್ಣು ಮಕ್ಕಳು ಅಕ್ಯೂಸ್ಡ್ ಇದ್ದು ಗಂಡಸರು ಅಕ್ಯೂಸ್ಡ್ ಇದ್ದರೆ ಅವರು ಪರಸ್ಪರರನ್ನು ಪ್ರತಿ ಗುರುವಾರ ಭೇಟಿ ಆಗಬಹುದು. ಜೈಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡು ನಾವು ಭೇಟಿ ಆಗಬೇಕು ಇವತ್ತು ಅಂದರೆ ಭೇಟಿ ಮಾಡಿಸ್ತಾರೆ, ಅವಕಾಶ ಕೊಡ್ತಾರೆ. ದರ್ಶನ್ ಒಂದು ಸಲನೂ ಕೇಳಲಿಲ್ವಂತೆ. ಪವಿತ್ರ ಗೌಡನ ನೋಡಬೇಕು, ಭೇಟಿ ಆಗಬೇಕು ಅಂತ ಒಂದು ಸಲನೂ ಕೇಳಿಲ್ಲ. ಪವಿತ್ರ ಗೌಡ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ದರ್ಶನ್ ಅಂತೂ ಕೇಳಿಲ್ಲ. ಅಲ್ಲಿಗೆ ಅಂಥದ್ದೊಂದು ಮೀಟಿಂಗಾಗಿ ಆಕೆ ಜೊತೆಗಿನ ಪೂರ್ತಿ ಸಂಬಂಧ ಕಡಿದುಕೊಳ್ಳಬೇಕು ಅಂತ ಕಂಡೀಷನ್ ಹಾಕಿದ್ದು, ಈತ ಒಳಗಡೆಯಿಂದ ಪವಿತ್ರ ಗೌಡನ ಭೇಟಿ ಆಗಬೇಕು ಅಂತ ಕೇಳದೇ ಇರೋದು, ಎಲ್ಲಿ ತನಕ ಬಂತು ಅಂದರೆ ಎಂಟ್ರಿ ಹಾಕಿಸ್ತಾರಲ್ಲ ಇವರು, ಈ ದರ್ಶನ ಭೇಟಿ ಆಗೋದಕ್ಕೆ ಅವರು ಇವರು ಬರ್ತಿರ್ತಾರೆ. ಪವಿತ್ರ ಗೌಡನ ಭೇಟಿ ಆಗೋಕ್ಕೆ ಯಾರು ಬರಬೇಕು? ಅವಳ ಅಮ್ಮ,
ಅವಳ ಮಗಳು ತಮ್ಮ ಒಂದು ಸಲ ಬಂದ. ಅವರು ಇವರು ಬರೋ ಟೈಮ್ ಕೂಡ ಸೇಮ್ ಟೈಮ್ ಆಗೋದು ಬೇಡ ಅಂತ ವಿಜಯಲಕ್ಷ್ಮಿಗೆ ಅವ್ರು ನೋಡಿದ್ರೆ ಕಿರಿಕಿರಿ ಆಗುತ್ತೆ ನನಗೆ. ಅವರ ಆ ಪವಿತ್ರ ಗೌಡನ ಅಮ್ಮ ಮಗಳು ತಮ್ಮನ್ನು ನೋಡಿದ್ರೆ ಕಿರಿಕಿರಿ ಆಗುತ್ತೆ ಅಂತ ಆ ಟೈಮ್ ಕೂಡ ವಿಜಯಲಕ್ಷ್ಮಿ ಚೇಂಜ್ ಮಾಡಿಸ್ಕೊಂಡ್ರು. ಅವ್ರು ಬಂದು ಹೋಗೋದ ಟೈಮೇ ಬೇರೆ ಆಗಬೇಕು, ನಾವು ಬಂದು ಹೋಗಿದ್ದ ಟೈಮೇ ಬೇರೆ ಆಗಬೇಕು ಅಂತ ಆ ಲೆವೆಲ್ಲಿಗೆ ಈಗ ಪವಿತ್ರ ಗೌಡ ಸಪ್ರೇಟಾಗಿ, ಅಂದರೆ ಬಹುಶಃ ಅರ್ಥ ಆದಂಗಿದೆ ಪವಿತ್ರ ಗೌಡ ಫ್ಯಾಮಿಲಿಗೂ. ಉಳಿದಿದ್ದು ಏನು ಸಿಕ್ತೋ ಏನು ಬಿಡ್ತೋ ದರ್ಶನ್ನಿಂದ ಈ ಕೇಸ್ನಲ್ಲಿ ಹೊರಗೆ ಬರೋದಕ್ಕೆ ಸಹಾಯ ಅಂತೂ ಸಿಗೋದಿಲ್ಲ ಅಂತ. ಅದಕ್ಕೆ ತಮ್ಮ ಪಾಡಿಗೆ ತಾವು ಮೂವ್ ಆಗಿದ್ದಾರೆ. ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ದಾರೆ ಕೋರ್ಟ್ಗೆ, ACMM ಕೋರ್ಟ್ಗೆ. ಇದು ಜೊತೆಗೆ ಅಕ್ಯೂಸ್ ನಂಬರ್ 10 ಮತ್ತು ಅಕ್ಯೂಸ್ ನಂಬರ್ 7 ಅರ್ಜಿ ಕೂಡ ಬಂದಿದ್ದಾವೆ. ಇಲ್ಲಿ ಯಾರ್ಯಾರು ಮಾಫಿ ಸಾಕ್ಷಿಯಾಗಿ ಹೇಳಿಕೆಗಳನ್ನು ಕೊಟ್ಟರು ಅವ್ರನ್ನ ತುಮಕೂರು ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ. ಒಳಗಡೆ ಇದ್ರೆ ಮತ್ತೆ ಅಲ್ಲೊಂದು ಬಡದಕ್ಕೆ ಅಂದರೆ ಏನು ಮಾಡ್ತೀರಿ? ಬೆಂಗಳೂರು ಜೈಲಿನಲ್ಲಿರುವವರು ಕೂಡ ಒಂದು ತಂಡವಾಗಿ ಉಳ್ಕೊಂಡಿಲ್ಲ. ಈಗ ಒಬ್ಬರ ಮೇಲೊಬ್ಬರು ಬರೀ ಜಗಳ ಅಂತೆ. ನೀನು ಹಂಗೆ ಮಾಡಿದೆ, ನೀನು ಹಂಗೆ ಮಾಡಿದೆ, ನಿನ್ನಿಂದಾಗಿ ಜೈಲಿಗೆ ಬರೋ ಹಂಗಾಯಿತು, ನಿನ್ನಿಂದಾಗಿ ದಾರಿ ತಪ್ಪಿದ್ವಿ. ಎಲ್ಲರೂ ಕೂಡಿ ಆ ಪ್ರದೋಷ್ ಮೇಲಂತೂ ವಿಪರೀತ ಆರೋಪ ಮಾಡ್ತಿದ್ದಾರಂತೆ. ಅವನೊಂದು ಸ್ವಲ್ಪ ಹವಾ ಮೇಂಟೈನ್ ಮಾಡ್ಕೊಳ್ಳೋಕೆ ಹೇಳಿದ್ದಾನೆ. ಅಣ್ಣ ಮರ್ಡರ್ ಆದ್ರೆ ಆಗೋಯ್ತು, ನಾನು ಹ್ಯಾಂಡಲ್ ಮಾಡ್ತೀನಿ, ನನಗೆ ಆ ಪೊಲೀಸ್ ಗೊತ್ತು, ಈ ಪೊಲೀಸ್ ಗೊತ್ತು ಅಂತೆಲ್ಲ ಫೋನಲ್ಲಿ ಮಾತಾಡಿದ್ದಾನೆ. ನಿಜವಾಗ್ಲೂ ಮಾತಾಡಿದ್ನು, ಸುಮ್ಮನೆ ಸ್ಕೋಪ್ ತಗೊಂಡು, ಅಥವಾ ಇದೇ ಲೆಕ್ಕದಲ್ಲಿ ಒಂದಷ್ಟು ಲಕ್ಷ ಹೊಡ್ಕೋಬೇಕು ಅಂತ ಅವನ ತಲೆಯಲ್ಲಿತ್ತು. ಎಲ್ಲ ಸೇರಿ ಅವನ ಮೇಲೆ ಮುಗಿಬಿದ್ದಿದ್ದಾರೆ. ಈಗ ಅಕ್ಯೂಸ್ ನಂಬರ್ 10 ಅಕ್ಯೂಸ್ ನಂಬರ್ 7 ಜಾಮೀನು ಅರ್ಜಿಗಳು ಬಂದಿದ್ದಾವೆ. ವಾದ ಮಾಡಿದ್ರು ಟಾಮಿ ಸೆಬಾಸ್ಟಿಯನ್. CRPC ಸೆಕ್ಷನ್ 437 ಅಡಿಯಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದೀವಿ, ಅಚಾತುರ್ಯ ಆಗೋಗಿದೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ. ಪವಿತ್ರ ಗೌಡ ಹೇಳಿದ್ದಿದ್ದು ಸಾಮಾನ್ಯವಾಗಿ ಮಹಿಳಾ ಆರೋಪಿಗಳಿಗೊಂದು ವಿನಾಯಿತಿ ಕೊಡ್ತೀರಿ, ಗಂಭೀರ ಪ್ರಕರಣದಲ್ಲೂ ಜಾಮೀನು ಕೊಡೋದಕ್ಕೆ ಮಹಿಳೆಯರ ಆರೋಪಿಗಳಾಗಿದ್ದಾಗ ಜಾಮೀನು ತಗೊಳ್ಳೋದಕ್ಕೆ ಅವಕಾಶ ಇದೆ. ನನ್ನ ಸ್ಥಾನದಲ್ಲಿ ಯಾವ ಮಹಿಳೆ ಇದ್ದರೂ ಗಮನಕ್ಕೆ ತರ್ತಿದ್ರು. ಏನನ್ನ, ಯಾವುದೋ ಗಂಡಸು, ಯಾವುದೋ ಒಬ್ಬ ವಿಕೃತ ನನಗೆ ಹಿಂಗೆ ಫೋಟೋ ಕಳಿಸ್ತಾ ಇದ್ದಾನೆ ಅನ್ನೋದನ್ನು ಗಮನಕ್ಕೆ ತರ್ತಿದ್ರು. ಯಾರು ಗಮನಕ್ಕೆ ತರ್ತಿದ್ರು ಏನೋ. ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೀನಿ, ನನಗೆ ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕವಾಗಿ ಕುಗ್ಗೋಗಿದ್ದೀನಿ, ತನಿಖೆಗೆ ಸಹಕಾರ ಕೊಟ್ಟಿದ್ದೀನಿ, ನನಗೆ ಜಾಮೀನು ಕೊಡಿ ಅಂತ ಪವಿತ್ರ ಗೌಡ ಅರ್ಜಿ. ಅದಕ್ಕೆ SPP ಅಬ್ಜೆಕ್ಷನ್ ಹಾಕಿದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು. ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಕೊನೆ ಹಂತದಲ್ಲಿದೆ. ಚಾರ್ಜ್ ಶೀಟ್ ಸಂದರ್ಭದಲ್ಲೂ ಆರೋಪಿಯ ಹೇಳಿಕೆಗಳ ಅವಶ್ಯಕತೆ ಇರುತ್ತೆ. ಬೇರೆ ಆರೋಪಿಗಳ ಉತ್ತರಗಳನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ, ಪ್ರಭಾವ ಬಳಸಿ ಸಾಕ್ಷಿಗಳನ್ನು ನಾಶ ಮಾಡೋ ಸಾಧ್ಯತೆ ಇದೆ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿ ಅವರ ಮನಪರಿವರ್ತಿಸುವ ಸಾಧ್ಯತೆ ಇದೆ, ಆದ್ದರಿಂದ ಬೇಲ್ ಕೊಡಬೇಡಿ ಅಂತ ವಾದ ಮಾಡಿದ್ರು. ಅರ್ಜಿಯ ವಿಚಾರಣೆ 27ನೇ ತಾರೀಖಿಗೆ ಮುಂದೂಡಲ್ಪಟ್ಟಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿ ಸಲ್ಲಿಕೆಯಾಗಿತ್ತು, 27ನೇ ತಾರೀಖಿಗೆ ಮುಂದೂಡಲ್ಪಟ್ಟಿದೆ. ಈ ಮಧ್ಯದಲ್ಲಿ ಚಿತ್ರನಟಿ ರಚಿತಾ ರಾಮ್ ಹೋಗಿ ದರ್ಶನ್ನನ್ನ ಜೈಲಿನಲ್ಲಿ ಭೇಟಿಯಾಗಿ ಬಂದಳು. 1 ಅವರ್ ಏನೋ ಮಾತಾಡಿದ್ರಂತೆ. ರಾಯರ ಆರಾಧನೆ ನಡೀತಾ ಇದೆ. ಪೂರ್ಣ ಪ್ರಜ್ಞಾ ಲೇಔಟ್ನಲ್ಲಿ ರಾಯರ ಮಠಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪ್ರಸಾದ ತಗೊಂಡು ರಚಿತಾ ರಾಮು ದರ್ಶನ್ ನೋಡಕ್ಕೆ ಹೋಗಿದ್ಲಂತೆ. ಹೆಚ್ಚು ಕಡಿಮೆ 1 ತಾಸು ಮಾತಾಡಿದ್ದಾರೆ. ಹೊರಗೆ ಬಂದು ರಚಿತಾ ರಾಮ್ ಏನಂದ್ರೆ ಕೇಳಿಸ್ಕೊಳ್ಳಿ. ಮೊದಲಾಗಿ ತುಂಬಾ ಆರೋಗ್ಯವಾಗಿದ್ದಾರೆ. ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ, ಬಟ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನ್, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹೇಳ್ಬಿಟ್ಟು ಬಂದೆ ಸರ್, ವಿ ಆಲ್ ಆರ್ ವೇಟಿಂಗ್, ಪ್ಲೀಸ್ ಬೇಗ ಬನ್ನಿ ಅಂತ. ನನಗೆ ಲಾ ಮೇಲೆ ನಂಬಿಕೆ, ಆದಷ್ಟು ಬೇಗ ಹೊರಗೆ ಬರ್ತೀನಿ. ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೇನಿಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ. ಮನ್ಸು ತಡೀಲೇ ಇಲ್ಲ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್.
ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಬಿಂದ್ಯಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್. ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರೆ ಮೇಡಮ್? ಏನು ಅವರನ್ನ ನೋಡಿದಾಗ ಭಾವುಕರಾಗದೆ ಇನ್ನೇನ್ ಮಾಡ್ತೀವಿ? ಅಲ್ಲ ಅವ್ರ ಧೈರ್ಯ ನಿಮ್ಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರ? ಖಂಡಿತವಾಗ್ಲೂ ಅವ್ರು ನನಗೆ ನೀ ಆರಾಮಾಗಿರು ಅಂತ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಮೊದಲಾಗಿ ವೈಯಕ್ತಿಕವಾಗಿ ಉಪಕೃತರಾದಂಥವ್ರು ಇವರೆಲ್ಲ. ರಚಿತಾರಾಮ್ ಹೇಳಿದಾರಲ್ಲ, ಅಂದರೆ ಅವಕಾಶ ಸಿಕ್ಕಿದ್ದೇ ದರ್ಶನ್ನಿಂದ. ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ದರ್ಶನ್ ಕಾರಣ. ಭಾವುಕಳಾದೆ, ವೈಯಕ್ತಿಕವಾಗಿ ಉಪಕೃತರಾದಂಥವ್ರು. ಇಂಥವ್ರು ಏನಾದ್ರು ಒಂದು ಗಟ್ಟಿ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಉಳಿದವ್ರ ಬಗ್ಗೆ ಅಷ್ಟೇ ನನ್ನ ಪ್ರಶ್ನೆ ಇರೋದು. ರಾಜ್ಯಪಾಲರು ಮೂಡಾ ಸೈಟು ಹಂಚಿಕೆ ವಿಷಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದ ಆರೋಪಗಳ ತನಿಖೆಯಾಗಲಿ ಅಂತ ಅನುಮತಿ ಕೊಟ್ಟದ್ದು. ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಇದು ಇವತ್ತಿಡೀ ದಿನ ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳೇ. ಎರಡೆರಡು ಕ್ಯಾಬಿನೆಟ್ ಮೀಟಿಂಗ್ ಆದ್ವಿ ಇವತ್ತು. ಏನಪ್ಪ ಒಂದೇ ದಿವಸ 2 ಕ್ಯಾಬಿನೆಟ್ ಮೀಟಿಂಗು ಅಂದರೆ ಒಂದು ಫಾರ್ಮ್ಯಾಲಿಟಿ ಇರುತ್ತೆ. ಆಗಸ್ಟ್ 1ನೇ ತಾರೀಕು ಸಿದ್ದರಾಮಯ್ಯನವರು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನಿರೋದಿಲ್ಲ, ಯಾಕಂದರೆ ನನಗೆ ಸಂಬಂಧಿಸಿದ ಮ್ಯಾಟರ್ ಬರ್ತಾ ಇದೆ, ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ, ಆದ್ದರಿಂದ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ನೇತೃತ್ವ ವಹಿಸುವ ಹಕ್ಕನ್ನು, ಅಧಿಕಾರವನ್ನು ನಾನು ಉಪಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ ಅಂತ ಪತ್ರ ಬರೆದಿದ್ರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ನಿರ್ಣಯವನ್ನು ಅಂಗೀಕರಿಸಿದ್ರು. ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದ ತಪ್ಪು ಅವರು ವಾಪಸ್ ತಗೋಬೇಕು ಅನ್ನೋ ನಿರ್ಣಯವನ್ನು ಅಂಗೀಕರಿಸಿ ರಾಜಭವನಕ್ಕೆ ಕಳಿಸಿದ್ರು. ಅದಕ್ಕೆ ಒಂದು ಫಾರ್ಮ್ಯಾಲಿಟಿ ಇರುತ್ತೆ, ಅದನ್ನೇನೋ ಮರು ದೃಢೀಕರಿಸುವುದು, ಈ ಥರದ್ದೇನೋ ಅಂತಾರೆ ಅದಕ್ಕೆ. ಅದರ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಸಿದ್ದರಾಮಯ್ಯನವರು ಇರೋ ಹಂಗಿಲ್ಲ. ಒಂದು 15 ನಿಮಿಷ ಫಾರ್ಮ್ಯಾಲಿಟಿಗೆ ಆ ಕ್ಯಾಬಿನೆಟ್ ಮೀಟಿಂಗು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತು. ಅಲ್ಲಿ ತನಕ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನ್ನಲ್ಲಿ, ತಮ್ಮ ಕೋಣೆಯಲ್ಲಿ ತಾವು ಕೂತ್ಕೊಂಡಿದ್ರು, ವಿಧಾನಸೌಧದ 3rd ಫ್ಲೋರ್ನಲ್ಲಿ. ಸ್ಥಿರೀಕರಣ ಅಂತಾರೆ ಅದಕ್ಕೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡಿದ್ರು. ಆ ನಂತರ ಸಿದ್ದರಾಮಯ್ಯನವರು ಬಂದು ಜಾಯ್ನ್ ಆದರು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಿನ ಮಹತ್ವದ ನಿರ್ಣಯ ಏನು? 4 ಪ್ರಕರಣಗಳನ್ನು ಲಿಸ್ಟ್ ಮಾಡಿದ್ದಾರೆ. ಒಂದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ, ನೆನ್ನೆನೇ ಆ ಕೇಸಿನ ವಿವರಗಳನ್ನು ಹೇಳಿದ್ದೀನಿ ನಾನು. 2007ರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 550 ಎಕರೆ ಜಮೀನನ್ನು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನುವ ಕಂಪನಿ ಕೊಟ್ಟಿದ್ದರು. ಆ ಜಮೀನನ್ನು ಕೊಟ್ಟ ಪ್ರಕ್ರಿಯೆ, ಗುತ್ತಿಗೆ ಕೊಟ್ಟಿರ್ತಾರೆ ಗಣಿಗಾರಿಕೆ ಮಾಡೋದಕ್ಕೆ, ಆ ಪ್ರಕ್ರಿಯೆಯ ಬಗ್ಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ನಲ್ಲಿ ಕ್ವಶನ್ಸ್ ಎತ್ತಲಾಗಿತ್ತು, ಸಂಶಯ ವ್ಯಕ್ತಪಡಿಸಲಾಗಿತ್ತು. ಅದರ ಆಧಾರದ ಮೇಲೆ ಇದೇ ಟಿ ಜೆ ಅಬ್ರಾಹಂ, ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟಿಗೆ ಹೋಗಿರುವಂಥ ಟಿ ಜೆ ಅಬ್ರಾಹಂ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದರು. ಲೋಕಾಯುಕ್ತವ್ರು ತನಿಖೆ ಮಾಡಿದ್ದಾರೆ. ಮಧ್ಯ ವಿಷಯ ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಏನೇನೋ ಆಗಿದೆ, ಅದು ಪೂರ್ತಿ ಹೇಳ್ತಾ ಕೂತ್ಕೊಂಡ್ರೆ ಅರ್ಧ ಗಂಟೆ ಅದರಲ್ಲೇ ಹೋಗುತ್ತೆ. ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ರೆಡಿ ಇದೆ, ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಕಳೆದ ನವೆಂಬರ್ನಲ್ಲಿ ಬರೆದಿದ್ದರು. ನೀವೇನು ವಿವರಗಳನ್ನು ಕೊಟ್ಟಿದ್ರಲ್ಲ, ಇದರಲ್ಲಿ ಒಂದು ಸ್ವಲ್ಪ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ರಾಜ್ಯಪಾಲರು ಜುಲೈ 29ನೇ ತಾರೀಕು ಲೋಕಾಯುಕ್ತ ಪೊಲೀಸರಿಗೆ ಬರೆದ್ರು. ಲೋಕಾಯುಕ್ತ ಪೊಲೀಸರಿಗೆ ಅದು ಆಗಸ್ಟ್ 8ನೇ ತಾರೀಕು ಸಿಕ್ತು. ಆಗಸ್ಟ್ 19ನೇ ತಾರೀಕು ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು, ಜೊತೆಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಆವತ್ತೇ ಇನ್ನೊಂದು ಪತ್ರ ಬರೆದಿದ್ದಾರೆ, ಈ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ. ಅನುಮತಿ ಕೊಡಬೇಕು ಅಂತ ಇವತ್ತಿನ ಕ್ಯಾಬಿನೆಟ್ನ ನಿರ್ಣಯ. ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಒಂದು. ಇನ್ನೊಂದು, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವ್ರದ್ದೊಂದು ಮೊಟ್ಟೆ ಖರೀದಿ ಹಗರಣ ಅಂತ ಸ್ಟಿಂಗ್ ಆಪರೇಷನ್ ಆಗಿತ್ತು. ಈ ಮೊಟ್ಟೆ ಖರೀದಿ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಖರೀದಿ ಮಾಡೋದಕ್ಕೆ ಕಮಿಷನ್ ತಗೊಂಡ್ರು ಅಂತ. ಆ ಕೇಸು ತನಿಖೆಗೆ ಅನುಮತಿಗಾಗಿ ರಾಜ್ಯಪಾಲರ ಟೇಬಲ್ ಮೇಲಿದೆಯಂತೆ. ಅದಕ್ಕೆ ಅನುಮತಿ ಕೊಡಿ. ಜನಾರ್ದನ ರೆಡ್ಡಿ ಅವರ ಅಕ್ರಮ ಸಂಪತ್ತಿನ ಪ್ರಕರಣ ರಾಜ್ಯಪಾಲರ ಟೇಬಲ್ ಮೇಲಿದೆ. ಇನ್ನು ಮುರುಗೇಶ್ ನಿರಾಣಿ ಅವರು ಸಚಿವರಾಗಿದ್ದಾಗ ಅದೊಂದು ಯಾವುದೋ 2 ನಿಮಿಷದ ವಿಡಿಯೋ ಮಾಡೋದಕ್ಕೆ 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ.
2 ನಿಮಿಷದ ವಿಡಿಯೋಗೆ 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ. ಅದೊಂದು ಕೇಸ್ ಆಗಿದೆ, ಅದು ನಿಮ್ಮ ಟೇಬಲ್ ಮೇಲಿದೆ. ಇವುಗಳಿಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ನ ನಿರ್ಣಯ ಆಯಿತು. 163 ಕಲಂನ ಅಡಿಯಲ್ಲಿ ನಿಮಗೆ ಇಡೀ ವ್ಯವಸ್ಥೆ ಹೆಂಗೆ ನಡೆಯೋದು ಅನ್ನೋದು ಗೊತ್ತಾಗಿದೆ. ಈಗ ಇದನ್ನು ನೋಡಿ ಪ್ರಕರಣವನ್ನು ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷ ಆಯ್ಕೆ ಮಾಡುತ್ತೆ, ಇವರು ನಮ್ಮ ನಾಯಕರು ಅಂತ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಧಿಕಾರಕ್ಕೆ ಬಂದ ನಂತರ, ಎಲೆಕ್ಷನ್ ಮುಗಿದ ಮೇಲಿನ ಪ್ರಾಸೆಸ್ಸು. ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಒಂದು ಲಿಸ್ಟ್ ಕೊಡ್ತಾರೆ, ಇವರನ್ನ ಸಚಿವರನ್ನಾಗಿ ಮಾಡಿ ಅಂತ. ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ಸಚಿವ ಸಂಪುಟವನ್ನು ರಾಜ್ಯಪಾಲರು ರಚಿಸಿರ್ತಾರೆ. ಮುಖ್ಯಮಂತ್ರಿಗಳು ಕೊಟ್ಟಿರೋ ಲಿಸ್ಟ್ ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಸಚಿವ ಸಂಪುಟದ ಮೇರೆಗೆ ನಡೆಯಬೇಕು ಅಂತ. ಸಚಿವ ಸಂಪುಟದ ಸಹಾಯ ಮತ್ತು ಸಲಹೆಯನ್ನು ಪಡೆದುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಸೆಕ್ಷನ್ 163 ಹೇಳುತ್ತೆ. ಅದರ ಪ್ರಕಾರ ಏಡ್ ಆ್ಯಂಡ್ ಅಡ್ವೈಸ್ ಕೊಟ್ಟಿದೆ ಇವತ್ತು ಸಚಿವ ಸಂಪುಟ ಈ 4 ಕೇಸ್ಗಳಲ್ಲಿ ನಿರ್ಧಾರ ತಗೊಳ್ಳಿ ಅಂತ. ಕಾನೂನು ಸಚಿವ ಎಚ್ ಕೆ ಪಾಟೀಲರು ವಿವರಿಸಿದ್ರು ಕ್ಯಾಬಿನೆಟ್ನ ನಂತರ. ಕೇಳಿಸ್ಕೊಳ್ಳಿ ಒಮ್ಮೆ. ಮಾನ್ಯ ರಾಜ್ಯಪಾಲರ ಎದುರು ಇರ್ತಕ್ಕಂಥ ಹಲವಾರು ಪ್ರಕರಣಗಳು, ಕೆಲವು ಪ್ರಕರಣಗಳು ಈಗಾಗಲೇ ಲೋಕಾಯುಕ್ತರಿಂದ ರಾಜ್ಯಪಾಲರಿಗೆ ಹೋಗಿವೆ, ಇತರ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳಿಂದ ಹೋಗಿವೆ. ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಬಾಕಿ ಇರ್ತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಈ ಅರ್ಜಿ ಹೋಗಿತ್ತು. ಎರಡನೇದ್ದು ಮುರುಗೇಶ್ ನಿರಾಣಿ, ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಅಗತ್ಯವಿರುವ ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರದ್ದು 4ನೇ ಪ್ರಕರಣ ಅನುಮೋದನೆ ಮತ್ತು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ಸಂವಿಧಾನದ ಆರ್ಟಿಕಲ್ 163 ಅನ್ವಯ 163ನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಬಳಸಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ವಿ ಹ್ಯಾವ್ ಗಿವನ್ ಏಡ್ ಆ್ಯಂಡ್ ಅಡ್ವೈಸ್. ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದೊಳಗೆ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದರು. ಆಮೇಲೆ ತರಾತುರಿಯೊಳಗೆ ಮಾಡ್ತಕ್ಕದ್ದಲ್ಲ. ಈ ಶೋಕಾಸ್ ನೋಟಿಸ್ ಮುಂಜಾನೆ ನೀವು ಇದನ್ನು ಕೊಟ್ಟರೆ ಸಂಜೆ ಮುಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ. ಅದಕ್ಕೆ ಈ ಗೊಂದಲ ಆಗಬಾರ್ದು ಅಂಥೇಳಿನ ನಾವು ಅವ್ರಿಗೆ ಏಡ್ ಆ್ಯಂಡ್ ಅಡ್ವೈಸ್ ಕೊಟ್ಟಿದ್ವಿ. ಇಲ್ಲಿ ಈ 4ರಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ತನಿಖೆ ಆಗಿದೆ. 2ರಲ್ಲಂತೂ ಆರೋಪ ಪಟ್ಟಿ ಸಹಿತ ಸಲ್ಲಿಕೆ ಆಗಿದೆ. ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ರಾಜ್ಯಪಾಲರು ಏನು ಕ್ವ್ಯಾರೀಸ್ ಕೇಳಿದ್ದಾರೆ, ಆ ಕ್ವ್ಯಾರೀಸ್ಗೆ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದ್ದಾರೆ. ಏನೂ ಕ್ರಮ ಆಗಿಲ್ಲ. ಆದ್ದರಿಂದ ಸಾರ್ವಜನಿಕರ ದೃಷ್ಟಿಯಿಂದಲೂ ರಾಜ್ಯಪಾಲರ ಕಚೇರಿ ತಪ್ಪು ಮಾಡುತ್ತೆ ಅಂತ ಆಗಲೂಬಾರ್ದು. ಆ ಹಿನ್ನೆಲೆಯೊಳಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಏಡ್ ಆ್ಯಂಡ್ ಅಡ್ವೈಸ್ ಕೊಡೋದು ಸೂಕ್ತ ಅಂಥೇಳಿ ಭಾವಿಸಿದ್ದೇವೆ. ತಮ್ಮ ನಿರ್ಣಯಗಳನ್ನು ಹೆಂಗೆಲ್ಲ ಸಮರ್ಥಿಸಿಕೊಳ್ಳಬಹುದು ನೋಡ್ರಿ. ಆಗಸ್ಟ್ 1ನೇ ತಾರೀಕು ಸಚಿವ ಸಂಪುಟ ಏನು ನಿರ್ಣಯ ಕೈಗೊಂಡಿತು? ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದ್ದು ತಪ್ಪು ಮೂಡ ಹಗರಣದಲ್ಲಿ ಅಂತ. ಈಗ JDS ಮುಖಂಡರೊಬ್ಬರು ಕುಮಾರಸ್ವಾಮಿ, BJPಯ 3 ಜನ ಮುಖಂಡರು, ಈ 3 ಜನರ ವಿಷಯದಲ್ಲಿ ಕ್ರಮ ಕೈಗೊಳ್ಳಿ ಅಂತ ರೆಸಲ್ಯೂಷನ್ ಪಾಸ್ ಮಾಡಿದೆ ಅದೇ ಸಚಿವ ಸಂಪುಟ. ಇದರಲ್ಲಿ ಪಾಲಿಟಿಕ್ಸ್ ಇಲ್ವಾ? ಇಲ್ಲ ಅಂದವ್ರನ್ನ ದಡ್ರು ಅನ್ಬೇಕಾ, ಅಮಾಯಕರು ಅನ್ಬೇಕಾ? ಹಾಗೆ ರಾಜ್ಯಪಾಲರು ತೆಗೆದುಕೊಂಡ ನಿರ್ಣಯ, ಅದರಲ್ಲಿ ಪಾಲಿಟಿಕ್ಸ್ ಇರಲಿಲ್ವಾ? ಇರಲಿಲ್ಲ ಅನ್ನೋರು ದಡ್ರು ಮತ್ತು ಅಮಾಯಕರೇ. ದಡ್ರು ಅಥವಾ ಅಮಾಯಕರು ಎರಡೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಏನಿದೆ ರೀ ಇಲ್ಲಿ ವಿತೌಟ್ ಪಾಲಿಟಿಕ್ಸು? ಏನಿದೆ ವಿತೌಟ್ ಪಾಲಿಟಿಕ್ಸು? ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ರು ಅಂತ. ಕೊಟ್ಟಿರೋದು ಶೋಕಾಸ್ ನೋಟಿಸು, ತನಿಖೆಗೆ ಅನುಮತಿ ಅಲ್ಲ. 26ನೇ ತಾರೀಕು ಬೆಳಗ್ಗೆ ರಾಜ್ಯಪಾಲರ ಕಚೇರಿಗೆ TJ ಅಬ್ರಾಹಂ ಒಂದು ಕಂಪ್ಲೇಂಟ್ ತಗೊಂಡು ಬರ್ತಾರೆ. ಮೂಡ ಹಗರಣದಲ್ಲಿ ಅಕ್ರಮ ನಡೆದಿದೆ. ಈ ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟ್ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅಂತ. ರಾತ್ರಿ ರಾಜ್ಯಪಾಲರ ಕಚೇರಿಯಿಂದ ಮುಖ್ಯಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಕಾಲ್ ಹೋಗುತ್ತೆ, ಶೋಕಾಸ್ ನೋಟಿಸ್ ಕೊಡ್ಬೇಕು CMಗೆ ಅಂತ.
ಅದನ್ನು ಇವರು ತರಾತುರಿ ಅಂತಿದ್ದಾರೆ. ಬೆಳಗ್ಗೆ ಕಂಪ್ಲೇಂಟ್ ಬಂದು ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕೊಟ್ಬಿಡ್ತೀರಾ ನೀವು ಅಂತ. TJ ಅಬ್ರಾಹಂ ಕಂಪ್ಲೇಂಟ್ ತಗೊಂಬರೋ ತನಕ ರಾಜ್ಯಪಾಲರಿಗೆ ಈ ವಿಷಯ ಗೊತ್ತೇ ಇರಲಿಲ್ವಾ? JDS ವಕ್ತಾರರೂ ಆಗಿರುವ ಪ್ರದೀಪು ಹೋದ ವರ್ಷ ಡಿಸೆಂಬರ್ 3ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೇಮ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ರಾಜ್ಯಪಾಲರು ಪ್ರದೀಪ್ ಕುಮಾರ್ ಕೊಟ್ಟಿರುವ ಕಂಪ್ಲೇಂಟಿಗೆ ಶೋಕಾಸ್ ನೋಟಿಸು ಅಂತ ಬರೆದು ಬಿಟ್ಟಿದ್ರೆ ತರಾತುರಿ ಅನ್ನುವ ಪ್ರಶ್ನೆ ಇಲ್ಲಿ ಬರ್ತಿರಲಿಲ್ಲ. ಅದು ಗೊತ್ತಿಲ್ಲ, ಅದು ಏನು ಟೆಕ್ನಿಕಲ್ ಇಶ್ಯೂ ಏನಿತ್ತೋ. ಪ್ರದೀಪ್ ಡಿಸೆಂಬರ್ 3ನೇ ತಾರೀಕು ನಂಗೆ ಕಂಪ್ಲೇಂಟ್ ಬಂದಿತ್ತಪ್ಪ, ಈಗ ಒಂದು ಶೋಕಾಸ್ ನೋಟಿಸ್ ಕೊಡ್ತಿದ್ದೀನಿ ಅದಕ್ಕಂತ ಬರೆದಿದ್ರೆ ಮುಗಿದೋಗಿರೋದು. TJ ಅಬ್ರಾಹಂ ಬರೆದ ಕಂಪ್ಲೇಂಟ್ಗೆ, TJ ಅಬ್ರಾಹಂ ಕೊಟ್ಟಿರುವ ಕಂಪ್ಲೇಂಟಿಗೆ ಶೋಕಾಸ್ ನೋಟಿಸು ಅಂದ್ರೆ ರಾಜ್ಯಪಾಲರು. ಆ ನಂತರ ಸ್ನೇಹಮಯಿ ಕೃಷ್ಣ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು. ಶೋಕಾಸ್ ನೋಟಿಸ್ ಕೊಟ್ಟಿದ್ದು TJ ಅಬ್ರಾಹಂರ ದೂರಿಗೆ, ಅಂತಿಮವಾಗಿ ತನಿಖೆಗೆ ಅನುಮತಿ ಕೊಟ್ಟಿದ್ದು 3 ಜನರ ದೂರುಗಳಿಗೂ ಸೇರಿಸಿ. ಹೈಕೋರ್ಟ್ನಲ್ಲಿ ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಪ್ರದೀಪ್ ಕುಮಾರ್ ಕೊಟ್ಟ ದೂರಿಗೆ ಎಲ್ಲಿದೆ ನಮಗೆ ಶೋಕಾಸ್ ನೋಟಿಸು? ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿಗೆ ಎಲ್ಲಿದೆ ಶೋಕಾಸ್ ನೋಟಿಸು ಅಂತ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸು. ಈಗ ಕುಮಾರಸ್ವಾಮಿ ಅವರ ಮೇಲೆ ಚಾರ್ಜ್ ಶೀಟ್ ರೆಡಿಯಾಗಿದೆ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ. ನಂಗೆ ಬೇಸಿಕಲಿ ಉಳಿದ 3 ಪ್ರಕರಣ ಬೇರೆ. ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಇರೋ ಪ್ರಶ್ನೆ, ಹೈಕೋರ್ಟ್ಗೆ ಹೋಗ್ತಿದ್ದು ಕೇಸು 2017ರಲ್ಲಿ. SM ಕೃಷ್ಣ, HD ಕುಮಾರಸ್ವಾಮಿ, ಧರ್ಮ್ ಸಿಂಗ್ ಅವರ ವಿರುದ್ಧ ಕೇಸಾಗಿದ್ದು. ಧರ್ಮ್ ಸಿಂಗ್ ಮೃತಪಟ್ಟರು, ಆದ್ದರಿಂದ ಹೋಯ್ತಾ ಕೇಸು. SM ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ, ವಿಚ್ ಸ್ಟಿಲ್ ಎಕ್ಸಿಸ್ಟ್ಸ್, ಇನ್ನೂ ಇದೆ ಸ್ಟೇ. ಅದು ಕುಮಾರಸ್ವಾಮಿ ಅವರು ಕ್ವಾಶಿಗೆ ಹಾಕ್ಕೊಂಡಿದ್ರು, ರದ್ದುಪಡಿಸಿ ಇದನ್ನು ಅಂತ. ಸುಪ್ರೀಂ ಕೋರ್ಟ್ ರದ್ದುಪಡಿಸಲಿಲ್ಲ. ಅನೇಕ ಪ್ರಕರಣಗಳಲ್ಲಿ ಹಂಗಾಗತ್ತೆ. ಆದಷ್ಟು ಬೇಗ ಮುಗಿಸ್ಬಿಡೋಣ, ಇದನ್ನು ರದ್ದುಪಡಿಸೋದು ಬೇಡ ಅಂತ. 2017ರಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಇನ್ನು 3 ತಿಂಗಳಲ್ಲಿ ತನಿಖೆ ಮಾಡಿ ವಿವರ ಕೊಡಬೇಕು ನೀವು ಅಂತಾರೆ. ತನಿಖೆ ಮಾಡಿ ವರದಿ ಒಪ್ಪಿಸ್ಬೇಕು ಅಂತ. ವರದಿ ಒಪ್ಪಿಸೋದ್ರೆ ಚಾರ್ಜ್ ಶೀಟ್ ತಗೊಂಡು ಬನ್ನಿ ಅಂತ. ಚಾರ್ಜ್ ಶೀಟ್ ಅಂದರೆ ಚಾರ್ಜ್ ಶೀಟು, B ರಿಪೋರ್ಟ್ ಅಂದರೆ B ರಿಪೋರ್ಟು, C ರಿಪೋರ್ಟ್ ಅಂದರೆ C ರಿಪೋರ್ಟ್ ತಗೊಂಬನ್ನಿ. 3 ತಿಂಗಳಲ್ಲಿ 2017ರಲ್ಲಿ ಹೇಳಿದ್ದು 7 ವರ್ಷ ಆಯ್ತು. ಈಗ ಲೋಕಾಯುಕ್ತ ಪೊಲೀಸರು 2 ಸಲ ಏನೋ ಸ್ಟೇಟಸ್ ರಿಪೋರ್ಟ್ ಕೊಟ್ಟಿದ್ದಾರಂತ, ಅಲ್ಲಿಗೆ ಬಂದಿದೆ ತನಿಖೆ, ಇಲ್ಲಿಗೆ ಬಂದಿದೆ ತನಿಖೆ ಅಂತ. ಅದು ಬಿಡಿ, ನನ್ನ ಪ್ರಶ್ನೆ ಇರೋದು ಅದಲ್ಲ. ಸುಪ್ರೀಂ ಕೋರ್ಟೇ ಚಾರ್ಜ್ ಶೀಟ್ ತಂದು ಕೊಡಿ ಅಂತ ಹೇಳಿದ ಮೇಲೆ ಗವರ್ನರ್ ಪರ್ಮಿಷನ್ ಕೊಡೋ ಅವಶ್ಯಕತೆ ಇದೆಯಾ ಈ ಪ್ರಕರಣದಲ್ಲಿ? ದಟ್ಸ್ ಎ ಲೀಗಲ್ ಡೌಟ್ ಐ ಹ್ಯಾವ್. ಈಗ ಗವರ್ನರು ಪ್ರಾಸಿಕ್ಯೂಷನ್ಗೋ ತನಿಖೆಗೋ ಅನುಮತಿ ಕೊಟ್ಟರೆ ಆ ಅನುಮತಿಯನ್ನು ರಿವೈವ್ ಮಾಡುವ ಹಕ್ಕು, ಅಧಿಕಾರ, ಕಾರ್ಯವ್ಯಾಪ್ತಿ ಹೈಕೋರ್ಟ್ಗೆ ಇದೆ. ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವರ ವಿರುದ್ಧ ಥಾವರ್ಚಂದ್ ಗೆಹ್ಲೋತರು ತನಿಖೆಗೆ ಅನುಮತಿ ಕೊಟ್ಟಿದ್ದು ಎಷ್ಟು ಸರಿ ಅಂತ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ನಲ್ಲಿ. ಗವರ್ನರ್ ನಿರ್ಧಾರವನ್ನು ಹೈಕೋರ್ಟೇ ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಬಹುದು. ಅಂಥದ್ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ರೀ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮಾಡಿ ರಿಪೋರ್ಟ್ ತಗೊಂಬನ್ನಿ ಅಂತ. ಈ ಗವರ್ನರ್ ಮುಂದೆ ಯಾಕೆ ಪತ್ರ ಬರ್ಕೊಂಡಿದ್ದಾರೆ ಇವರು ಅರ್ಥ ಆಗ್ತಿಲ್ಲ ನನಗೆ. ಅಥವಾ ಅದರ ಅವಶ್ಯಕತೆ ಇದೆಯಾ? ಯಾರು ಕಾನೂನು ಗೊತ್ತಿದ್ದವ್ರು ಹೇಳಿ. ಸುಪ್ರೀಂ ಕೋರ್ಟ್ ಹೇಳಿತ್ತಪ್ಪ, ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಡೋದು. 2017ರಲ್ಲಿ ಹೇಳಿದ್ರಿ ನೀವು 3 ತಿಂಗಳಲ್ಲಿ ಕೊಡಿ ಅಂತ. ವಿ ಆರ್ ಸಾರಿ, ಸ್ವಲ್ಪ ಬ್ಯುಸಿ ಇದ್ವಿ, ತಡ ಆಗಿದೆ, 7 ವರ್ಷ ಆಗಿದೆ, ತಗೊಳ್ಳಿ ಈಗ ಚಾರ್ಜ್ ಶೀಟ್ ಇದೆ ಅಂತ ಕೊಡೋದು. ಸುಪ್ರೀಂ ಕೋರ್ಟ್ ನಿರ್ಧಾರ ತಗೊಳುತ್ತೆ. ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಗವರ್ನರ್ ಆಫೀಸಿಗೆ ಯಾಕೆ ಬಂದರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಕ್ಯಾಬಿನೆಟ್ನಲ್ಲಿ ಇಂಥದ್ದೊಂದು ನಿರ್ಣಯ ಆಯಿತು. ಇದಾದ ನಂತರ ಶಾಸಕಾಂಗ ಪಕ್ಷದ ಸಭೆ ನಡೀತು. ಶಾಸಕಾಂಗ ಪಕ್ಷದ ಸಭೆ ಒಕ್ಕೋರಲಿ ನಿಂತ ಸಿದ್ದರಾಮಯ್ಯನವರನ್ನು ಬೆಂಬಲಿಸ್ತು. ಸಿದ್ದರಾಮಯ್ಯನವರೇ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ, ಧೃತಿಗೆಡಬೇಡಿ ಅನ್ನುವ ರೀತಿಯ ನಿರ್ಣಯವನ್ನು ಅಂಗೀಕರಿಸ್ತು ಶಾಸಕಾಂಗ ಪಕ್ಷದ ಸಭೆ. ನೋಡಿ, ಆಗಸ್ಟ್ 1ನೇ ತಾರೀಕು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ನಡೆದ ಸಚಿವ ಸಂಪುಟ. ಆಗಸ್ಟ್ 17ನೇ ತಾರೀಕು ಅನಿಸುತ್ತೆ, 17ನೇ ತಾರೀಕು ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆ ನಡೆಸಿ ಸಚಿವ ಸಂಪುಟದ ಸಹೋದ್ಯೋಗಿಗಳ ಬೆಂಬಲ ತಗೊಂಡ್ರು. ಇವತ್ತು ಶಾಸಕರುಗಳೆಲ್ಲರ ಬೆಂಬಲ ತಗೊಂಡ್ರು. ಅಂದರೆ ದೀಸ್ ಆರ್ ಆಲ್ ಡಾಕ್ಯುಮೆಂಟೆಡ್ ಥಿಂಗ್ಸ್. ನಾವು ನಿಮ್ಮೊಂದಿಗೆ ಇದ್ದೇವೆ, ಎದೆಗುಂದಬೇಡಿ, ಒಕ್ಕೋರಲಿನ ನಿರ್ಣಯವನ್ನು ಶಾಸಕಾಂಗ ಪಕ್ಷದ ಸಭೆ
ಇವತ್ತು ಅಂಗೀಕರಿಸಿತು. ಹಿರಿಯ ಶಾಸಕ ದೇಶಪಾಂಡೆ ಅವರು ನಿರ್ಣಯವನ್ನು ಸೂಚಿಸಿದರು. ಶಾಸಕ ತನ್ವೀರ್ ಸೇಠ್ ಅದನ್ನು ಅನುಮೋದಿಸಿದರು. ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ನಡೀತಾ ಇದೆ, ಯಾವ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಅಂತ ಇದ್ದ ಶಾಸಕರೆಲ್ಲ ಹೇಳಿದ್ರು. ಒಂದು 6-7 ಜನ ಬಂದಿರಲಿಲ್ಲಂತೆ, ಪೂರ್ವಾನುಮತಿ ತಗೊಂಡಿದ್ರು, ಇಂತಿಂಥ ಕಾರಣಕ್ಕೆ ನಮಗೆ ಬರೋದಕ್ಕಾಗ್ತಿಲ್ಲ ಅಂತ. ಈಗ ನಾಳೆ ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ 11ಕ್ಕೆ ಹೋಗ್ತಾರಂತೆ, ನಾಳೆನೇ ವಾಪಸ್ ಬರ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರುಗಳ ಭೇಟಿ. ಸಚಿವರ ಬೆಂಬಲ ತಗೊಂಡಾಯಿತು, ಶಾಸಕರ ಬೆಂಬಲ ತಗೊಂಡಾಯಿತು, ಈಗ ಹೈಕಮಾಂಡ್ನ ಬೆಂಬಲ ತಗೋಬೇಕು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತಾರಂತೆ. ಇನ್ನೂ ತನಕ ಅಂದರೆ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಸಿನ ನ್ಯಾಷನಲ್ ಲೀಡರ್ಸ್ ಯಾರು ಬಹಿರಂಗವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿಲ್ಲ. ಭಯಂಕರ ಟೆನ್ಷನ್ ಆಗುತ್ತೆ ಹಿಂಗಾದಾಗ. ಇಲ್ಲಿರೋರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಇಲ್ಲಿರೋರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ, ಇಲ್ಲಿರೋರೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಕೊಡುವ ಹೇಳಿಕೆಗಳು ಒಂದೊಂದು ಸಲ ಎಲ್ಲೆಲ್ಲಿಗೂ ತಗೊಂಡು ಹೋಗ್ತಾ ಇದ್ದಾವೆ. ಆಲ್ ದ್ಯಾಟ್ ಈಸ್ ಫೈನ್. ಆದರೆ ನ್ಯಾಷನಲ್ ಲೀಡರ್ಸು ಅವ್ರ ತಲೆಯಲ್ಲಿ ಏನಿದೆ? ನಮ್ಮ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿಲ್ಲ, ಅದು ಏನೇ ಆಗಲಿ ನಾವು ಅವ್ರ ಪರವಾಗಿ ನಿಂತ್ಕೊಂಡು ಬಡದಾಡ್ತೀವಿ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಮೂಡ್ನಲ್ಲಿದ್ದಾರಾ ನ್ಯಾಷನಲ್ ಲೀಡರ್ಸು? ನಾವಿಲ್ಲಿ ದಿಲ್ಲಿಯಲ್ಲಿ ಮೋದಿ ವಿರುದ್ಧ ಅದಾನಿ ಅಂಬಾನಿ ಭ್ರಷ್ಟಾಚಾರ ಅಂತ ಬಡದಾಡ್ತಾ ಇದ್ದೀವಿ, ಹಂಗಿರುವಾಗ ನಮ್ಮದೇ ಮುಖ್ಯಮಂತ್ರಿ ಒಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಏನು ಮಾಡೋದು ಅಂತ ಕನ್ಫ್ಯೂಷನ್ನಲ್ಲಿದ್ದಾರಾ ಅಥವಾ ಏನಾದ್ರು ನಿರ್ಧಾರ ತಗೊಂಡಿದ್ದಾರಾ ಗೊತ್ತಾಗಬೇಕಲ್ಲ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾಳೆ. ಜೊತೆಗೆ ಶಾಸಕರುಗಳನ್ನೆಲ್ಲ ಕರ್ಕೊಂಬಂದು ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡ್ತೀವಿ, ನಿಮ್ಮ ಅಭಿಪ್ರಾಯ ಏನು ಅಂತಲೂ ಕೇಳ್ತಾರಂತೆ. ದ್ರೌಪದಿ ಮುರ್ಮು ಅವರ ಎದುರು ಕರ್ನಾಟಕದ ಶಾಸಕರುಗಳೆಲ್ಲ ಹೋಗಿ ರಾಜ್ಯಪಾಲರನ್ನು ವಾಪಸ್ ಕರ್ಕೊಳ್ಳಿ ಅಂತ ಒತ್ತಾಯ ಮಾಡೋದು. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದೆ. ವಾಪಸ್ ಕರೆಸ್ಕೊಳ್ಳಿ ಅಂತ ಒತ್ತಾಯ ಮಾಡೋಣ ಅಂತ. ಹೈಕಮಾಂಡ್ ಏನು ಹೇಳುತ್ತೋ ನೋಡ್ತಾರೆ. ಅದಕ್ಕೆ ಅಷ್ಟೆಲ್ಲ ಮಾತಾಡಿಕೊಂಡು ನಾಳೆ ಮತ್ತೆ ವಾಪಸ್ ಬರ್ತಾರೆ. ಈ ಹೈಕಮಾಂಡ್ ಬೆಂಬಲ ಅನ್ನೋದಿದೆಯಲ್ಲ, ದಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ನಲ್ಲಿ ಅವರ ಹೆಸರು ಬಂದು ರಾಚೇನಹಳ್ಳಿ ಡಿನೋಟಿಫಿಕೇಷನ್ ಕೇಸ್ ಆದಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಅನ್ನೋ ಕಾಲ್ ಯಾರು ತಗೊಂಡ್ರು? ಹೈಕಮಾಂಡ್ ತಗೊಂತು. ಕಳೆದ ವರ್ಷ 2022 ಏನೂ ಇರಲಿಲ್ಲ, ಆರೋಪ ಏನಿಲ್ಲ. ಮುಖ್ಯಮಂತ್ರಿಯಾಗಿ 1 ವರ್ಷ ಅಧಿಕಾರ ನಡೆಸಿದ್ರು, ಕೆಳಗಿಳಿಸ್ಬೇಕು ಯಡಿಯೂರಪ್ಪನವರು ಅನ್ನೋ ನಿರ್ಧಾರ ಯಾರು ತಗೊಂಡ್ರು? ಹೈಕಮಾಂಡ್ ತಗೊಂತು. ಅವರ ಜಾಗಕ್ಕೆ ಬಸವರಾಜ ಬೊಮ್ಮಾಯಿ ಅನ್ನೋ ನಿರ್ಧಾರ ಹೈಕಮಾಂಡದ್ದು. ಹಾಗೆ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದು ರಾಷ್ಟ್ರೀಯ ಪಕ್ಷಗಳಲ್ಲಿ BJPಗೆ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಹೈಕಮಾಂಡ್ ಇದಾವೆ ಮೇಲ್ಗಡೆ. ಅರವಿಂದ್ ಕೇಜ್ರಿವಾಲ್ ಥರ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ನನ್ನ ಮೇಲೆ ರಾಜಕೀಯ ಷಡ್ಯಂತ್ರ ಆಗಿದೆ, CBIನವ್ರು ಚಾರ್ಜ್ ಶೀಟ್ ಹಾಕಿದ್ದಾರೆ, ಸೊ ವಾಟ್, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಜೈಲಲ್ಲಿದ್ದರೂ ನಾನೇ ಮುಖ್ಯಮಂತ್ರಿ ಅನ್ನೋದಕ್ಕಾಗೋದಿಲ್ಲ. ಹೈಕಮಾಂಡ್ನ ನಿರ್ಣಯಗಳು. ಈಗ ನೆನ್ನೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್, ಕೋಲ್ಕತ್ತಾದ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಬಗ್ಗೆ ಹೇಳುವಾಗ ನಾನು ಮಾತಾಡ್ತಾ ಇದ್ದೆ. ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ, ಇದು ಅನ್ಯಾಯ, ಇದು ಹಿಂಗಾಗಬಾರ್ದು, ಇದು ಕೇಸನ್ನು ಮುಚ್ಚಾಕೋ ಪ್ರಯತ್ನ ನಡೀತಿಲ್ಲಿ ಅಂತ. ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ, INDA ಮೈತ್ರಿಕೂಟದ ಭಾಗ ಅಂತ ಹೇಳಬಹುದು. ಆ ತೃಣಮೂಲ ಕಾಂಗ್ರೆಸ್ಸಿನ ನಾಯಕ ಕುನಾಲ್ ಘೋಷ್ ಅವರೊಂದು ಪ್ರಶ್ನೆ ಕೇಳ್ತಾರೆ, ಮಾಜಿ MP ಅವರು ಕುನಾಲ್ ಘೋಷ್ ಕೇಳ್ತಾರೆ, ರಾಹುಲ್ ಗಾಂಧಿ ಅವರೇ, ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಏನು ಮಾಡ್ತೀರಿ ಈಗ ಅಂತ ಕೇಳ್ಬಿಡ್ತಾರೆ. ಇಲ್ಲಿನ ಸವಾಲುಗಳ ಬೇರೆ, ದಿಲ್ಲಿಯಲ್ಲಿನ ಸವಾಲುಗಳ ಬೇರೆ. ಲೋಕಸಭೆ ರಾಜ್ಯಸಭೆ ಅಧಿವೇಶನ ನಡೀತಿದ್ದಾಗ ಕಾಂಗ್ರೆಸ್ನವರು INDA ಮೈತ್ರಿಕೂಟದವರು ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಮೋದಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ. ನಿರ್ಮಲಾ ಸೀತಾರಾಮನ್ ಎದ್ದು ನಿಂತು ಪ್ರಶ್ನೆ ಕೇಳಿದ್ರು, ಇದೇನಿದು ವಾಲ್ಮೀಕಿ ಹಗರಣ ನಿಮ್ಮದು ಅಂತ, ಏನಿದೆ ನಿಮ್ಮ ವಾಲ್ಮೀಕಿ ಹಗರಣ ಅಂತ. ಆವಾಗ ವಿಪಕ್ಷಗಳು ಸ್ಟ್ರಾಂಗಾಗಿ ಮಾತಾಡುವಾಗ ಒಂದು ಹೆಜ್ಜೆ ಹಿಂದಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಂಗಿದ್ದಾಗ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾವೋ ಏನೋ. ಸದ್ಯಕ್ಕಂತೂ ದಿಲ್ಲಿಗೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾನು ಮುಖ್ಯಮಂತ್ರಿಗಳು
ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವೇ ಟೈಮ್ ತೆಗೆದುಕೊಂಡಿದ್ದೇವೆ. ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ. ನಾವೀಗಾಗಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ. ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ. ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತೇವೆ. ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ. ಯಾವ ಕಾರಣಕ್ಕೂ ನಮಗೆ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ ಮತ್ತು ನಿಮ್ಮ ಬೆಂಬಲ ಕೂಡ ಇದೆ. ನಾವು ಇದಕ್ಕೆ ಜಗ್ಗೋದಿಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ. ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ ಅಂತ ಒತ್ತಿ ಯಾಕೆ ಹೇಳಿದ್ರು ಅಂತ ನನಗೆ. ಅಂದರೆ ಅವರು ಕರೆದಿದ್ರೆ ಏನೋ ಪ್ರಶ್ನೆ ಮಾಡೋದಕ್ಕೆ ಕರೆದಿದ್ದಾರೆ ಅನ್ನೋ ಮೆಸೇಜ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರೆದಿದ್ದರೆ ಅಂಡರ್ ಕೋಟ್ಸ್ ಬರೆಯೋ ರೀತಿಯಲ್ಲಿ ಹೇಳಿದ್ರು ಅದನ್ನು. ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ ಅಂತ. ಇರಲಿ, ನಿನ್ನೆ ಬೆಳಗ್ಗೆ ಒಂದು ಪತ್ರ ರಿಲೀಸ್ ಆಯಿತು. ಸುದ್ದಿ ಮೂಲಗಳನ್ನು ಸಾಮಾನ್ಯವಾಗಿ ಹೇಳೋದಿಲ್ಲ, ಬಟ್ ಇದರಲ್ಲಿ ಏನೇನೋ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿನ್ನೆ ಹೇಳೇ ಬಿಟ್ವಿ. JDS ವಕ್ತಾರರೂ ಆಗಿರುವ ಮೂಡಾ ಹಗರಣದ ದೂರುದಾರ ಪ್ರದೀಪ್ ಕುಮಾರ್ ಅವರು ಬಿಡುಗಡೆ ಮಾಡಿದ ಪತ್ರ ಅದು. ಅದರ ಕವರ್ ನೋಟ್ ಸ್ಪಷ್ಟವಾಗಿ ಹೇಳುತ್ತೆ, RTI ಆಕ್ಟಿವಿಸ್ಟ್ ಗಂಗರಾಜು ಅವರಿಗೆ ಮೂಡಾದಿಂದ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಆ ಪತ್ರವನ್ನು ಕೊಡಲಾಗಿದೆ ಅಂತ. ಯಾವ ಪತ್ರ ಅದು? 2014ರಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರು 3 ಎಕರೆ 16 ಗುಂಟೆ ನನ್ನ ಜಮೀನನ್ನು ಮೂಡಾದವರು ವಶಪಡಿಸಿಕೊಂಡಿದ್ದೀರಿ, ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಅದರ ಬದಲು ನನಗೆ ಜಾಗ ಕೊಡಬೇಕು ಅಂತ ಬರೆದಿರ್ತಾರೆ. ಅದರಲ್ಲಿ 2ನೆಯ ಪುಟದ 3ನೆಯ ಸಾಲಿನ 3 ಶಬ್ದಗಳನ್ನು ಹೊರತುಪಡಿಸಿ ಉಳಿದ ಶಬ್ದಗಳ ಮೇಲೆ ವೈಟ್ನರ್ ಹಚ್ಚಲಾಗಿತ್ತು. ಸಿದ್ದರಾಮಯ್ಯನವರು ಈ ಪತ್ರನೇ ಸುಳ್ಳು ಅಂದ್ಬಿಟ್ರು. ಈ ಪತ್ರನೇ ಸುಳ್ಳಿದು. ಸಿದ್ದರಾಮಯ್ಯನವರು ಹೇಳಿದ್ರು ಅದು. ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ, ಅದು ಸುಳ್ಳು. ದಾಖಲೆ ತಿದ್ದಿದ್ದರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಅಧಿಕಾರಿಗಳು ತಿದ್ದಿದ್ದು ನನಗೆ ಗೊತ್ತಿಲ್ಲ. ಮೈಸೂರಿನ ತನಕ ಪಾದಯಾತ್ರೆ ಮಾಡಿದರಲ್ಲ, ಇವತ್ತಿನ ತನಕ ಈ ಲೆಟರ್ ಬಗ್ಗೆ ಯಾಕೆ ಹೇಳಲಿಲ್ಲ? ಕುಮಾರಸ್ವಾಮಿದು ಯಾವತ್ತು ಹಿಟ್ ಆ್ಯಂಡ್ ರನ್ನು ಇತ್ಯಾದಿ ಮಾತಾಡೋದು. ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಇದು ಗೊತ್ತೇ ಇರಲಿಲ್ವಾ? ನೋಡಿದ್ರೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದಾರಲ್ಲ, ರಿಟ್ ಅರ್ಜಿಯಲ್ಲಿ ಇದನ್ನು ಡಾಕ್ಯುಮೆಂಟಾಗಿ ಕೊಟ್ಟಿದ್ದಾರೆ ಅವರು. ಅಂದರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ರು ಅಂತಿಲ್ಲ ನಾನು, ವಕೀಲರು ತಯಾರು ಮಾಡಿರ್ತಾರೆ ಅದನ್ನು. ಆದರೆ ತಮ್ಮ 40 ವರ್ಷಗಳ ಸಾರ್ವಜನಿಕ ಜೀವನದ ಅತಿ ದೊಡ್ಡ ಸವಾಲನ್ನು, ಪ್ರಶ್ನೆಯನ್ನು ಎದುರಿಸ್ತಾ ಇರುವ ಸಿದ್ದರಾಮಯ್ಯನವರು ಮಾಧ್ಯಮದ ಎದುರು ಮಾತನಾಡುವಾಗ ಏನಿದೆ ಪೂರ್ತಿ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಒಂದು ಸಲ ಯೋಚನೆ ಮಾಡಬೇಕು. ಅವ್ರು ಅಕ್ಕಪಕ್ಕ ನಿಂತ್ಕೊಂಡು ಯಾರು ನಾನು ಮಿಸ್ಗೈಡ್ ಮಾಡ್ತಿದ್ದಾರಾ ಅಂತ. ಪತ್ರನೇ ಇಲ್ಲ ಅನ್ನೋದು. ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ, ಅದು ಸುಳ್ಳು ಅಂದ್ಬಿಟ್ರು. ನೋಡಿದರೆ ಆ ಪತ್ರವನ್ನು ದಾಖಲೆಯಾಗಿ ರಿಟ್ ಅಪ್ಲಿಕೇಶನ್ನಲ್ಲಿ ಕೊಟ್ಟಿದ್ದಾರೆ. ರಿಟ್ ಅಪ್ಲಿಕೇಶನ್ನಲ್ಲಿ ಮಾತ್ರ ಅಲ್ಲ, ಶೋಕಾಸ್ ನೋಟಿಸ್ ಕೊಟ್ಟರಲ್ಲ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿರುವಾಗಲೂ ಈ ಪತ್ರದ ಉಲ್ಲೇಖ ಮಾಡಿದ್ದಾರೆ. 713 ಪುಟ ಇದೆ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅಪ್ಲಿಕೇಶನ್. ಅದರಲ್ಲಿ 531ನೇ ಪೇಜು ಇದು. ಲೆಕ್ಕಾಚಾರದ ಪ್ರಕಾರ 2 ಪುಟ ಇದೆ. ಅದು ಪಾರ್ವತಿಯವರು ಬರೆದಿರುವ ಪತ್ರ, ಆಲ್ಟರ್ನೇಟಿವ್ ಸೈಟ್ ಕೊಡಿ ಅಂತ 2 ಪೇಜ್ ಇರೋದು. ಆದರೆ ರಿಟ್ ಅಪ್ಲಿಕೇಶನಲ್ಲಿ 1 ಪೇಜ್ ಇಟ್ಟಿದ್ದಾರೆ. 2ನೇ ಪೇಜ್ ಏನಿದೆಯಲ್ಲ, 3ನೇ ಸಾಲಿನ 3 ಶಬ್ದ ಹೊರತುಪಡಿಸಿ ಉಳಿದ ಶಬ್ದಗಳಿಗೆ ವೈಟ್ನರ್ ಹಚ್ಚಿರೋದು, ಆ ಪೇಜ್ ಹಾಕಿಲ್ಲ ಈ ರಿಟ್ ಅಪ್ಲಿಕೇಶನ್ನಲ್ಲಿ. 531ನೇ ಪುಟ, 713 ಪುಟಗಳ ರಿಟ್ ಅಪ್ಲಿಕೇಶನ್ನಲ್ಲಿ 531ನೇ ಪುಟ ಇದು. ಹಂಗೆ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದ್ರೆ 532ನೇ ಪುಟ ಆ ವೈಟ್ನರ್ ಹಚ್ಚಿರೋ ಪೇಜ್ ಬರಬೇಕು, ಅದು ಬಂದಿಲ್ಲ. ಈ ಪ್ರಶ್ನೆ ಗಂಗರಾಜು ಅವರು ಕೇಳ್ತಾ ಇದ್ದಾರೆ, ವೈಟ್ನರ್ ಹಚ್ಚಿರೋ ಪೇಜ್ ಎಲ್ಲಿ ಹೋಯಿತು ಅಂತ. ಸ್ನೇಹಮಯಿ ಕೃಷ್ಣ ಅವರು ಕೇಳ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಟ್ಟರಲ್ಲ, ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ, ಅದರ 30ನೇ ಖಂಡಿಕೆಯಲ್ಲಿ ನನ್ನ ಪತ್ನಿ 2014ರಲ್ಲಿ ಆಲ್ಟರ್ನೇಟಿವ್ ಸೈಟಿಗಾಗಿ ಅರ್ಜಿ ಸಲ್ಲಿಸಿದ್ದರು ಅಂತ ಮುಖ್ಯಮಂತ್ರಿಗಳು ಬರೀತಾರೆ ಅದರಲ್ಲಿ. ಇದೇನು ಈ ಪತ್ರ ಅಂದರೆ ಇದು ಸುಳ್ಳು, ನನ್ನ ಹೆಂಡತಿ ಯಾವ ಪತ್ರನೂ ಬರೆದಿಲ್ಲ ಅಂದ್ಬಿಟ್ರು.
ಅವ್ರು ಮಾತಾಡಿದ್ದಾರೆ ಅನಿಸುತ್ತೆ, ಸ್ನೇಹಮಯಿ ಕೃಷ್ಣ. ಕೇಳಿಸ್ಕೊಳ್ಳಿ ಒಮ್ಮೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಈ ಪತ್ರದ ಪ್ರಶ್ನೆಗೆ, ಸ್ನೇಹಮಯಿ ಕೃಷ್ಣ ಏನು ಹೇಳಿದ್ರು ಈಗ ಕೇಳಿಸ್ಕೊಳ್ಳಿ. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ಎಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು ತೋರಿಸೋದು ಮಾಡಿದ್ರ? ನೀವು ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ ಹೋಗ್ಬೇಕು. ನೋಡಿ, ಅವ್ರು ಏನು ಸಲ್ಲಿಸಿದ್ದಾರೆ, ಈ ರಿಟ್ ಪಿಟಿಷನ್ ಅಲ್ಲಿ 530ನೇ ಪುಟ ಸಂಖ್ಯೆ ದಾಖಲೆಯಾಗಿ ಶ್ರೀಮತಿ ಪಾರ್ವತಿಯವರು 23/6/2014 ಬರತಕ್ಕಂಥ ಮೊದಲನೇ ಪುಟವನ್ನು ಹಾಕಿದ್ದಾರೆ. ನೋಡಿ, 531 ದಯವಿಟ್ಟು ಪುಟ ಸಂಖ್ಯೆ 531 ಅನಕ್ಸರ್ 15 ಅಂತ ಗುರುತು ಮಾಡಿದ್ದಾರೆ. ಆಯ್ತಾ? ಆದ್ರೆ ಎರಡನೇ ಪುಟ ಹಾಕ್ಬೇಕಲ್ಲ. ಇದರಲ್ಲಿ ಎರಡನೇ ಪುಟ ಇಲ್ಲ, 532 ನೋಡಿ ಬೇರೆ ಇದೆ. ಎರಡನೇ ಪುಟ ಹಾಕ್ಬೇಕಿದ್ರೆ ಯಾಕೆ ಹಾಕಿಲ್ಲ? ಸೊ ನನ್ನ ಹತ್ರ ಇರೋ ದಾಖಲಾತಿ ಪ್ರಕಾರ ಎರಡನೇ ಪುಟದಲ್ಲಿ ವೈಟ್ನರ್ ಹಾಕಿದರೆ, ಇಷ್ಟು ಉದ್ದ ವೈಟ್ನರ್ ಹಾಕಿದರೆ. ಈ ಸತ್ಯವನ್ನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮುಚ್ಚಿಡೋಕ್ಕೋಸ್ಕರ ಅವ್ರು ಎರಡನೇ ಪುಟವನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಇಲ್ಲಿ ರಾಜ್ಯ ಜನತೆಗೆ ವಂಚನೆ ಮಾಡೋದಷ್ಟೇ ಅಲ್ಲದೆ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ವಂಚನೆ ಮಾಡ್ತಾರೆ, ಸತ್ಯವನ್ನು ಮುಚ್ಚಿಟ್ಟು. ಈಗ ಮಾನ್ಯ ರಾಜ್ಯಪಾಲರಿಗೆ ಅವರು ಒಂದು ಪತ್ರ ಅವರು ಬರೆದಿದ್ದಾರೆ 3/8/2024 ಅದರಲ್ಲಿ 30ನೇ ಖಂಡಿಕೆಯಲ್ಲಿ ಬರೆದಿದ್ದಾರೆ. ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಮೋಡಾಗಿ ಪತ್ರ ಬರೆದಿದ್ದಾರೆ. ಅನಕ್ಸರ್ 15 ಅಂತ ಅವರೇ ಗುರುತು ಮಾಡಿದ್ದಾರೆ. ಅವರೇ ಹೇಳಿರ್ತಕ್ಕಂಥ ಮತ್ತೆ ಅವರೇ ನೀಡಿರ್ತಕ್ಕಂಥ ದಾಖಲಾತಿನ ನಾವು ಬರ್ದೇ ಇಲ್ಲ, ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳಬೇಕು? ರಾಜ್ಯದ 7 ಕೋಟಿ ಜನ ಏನಿದ್ರೆ ಅವ್ರ ಮುಖ್ಯಮಂತ್ರಿಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ನೋಡಿ, ಇವತ್ತು ಗುರುವಾರ ಬಿಜೆಪಿಯವರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಿದ್ರು. 3-4 ದಿವಸದ ಹಿಂದೆನೇ ಅನೌನ್ಸ್ ಮಾಡಿದರು. ಗುರುವಾರ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದು. ಪ್ರತಿಭಟನೆಯಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದ್ಸಲ. ಏನಪ್ಪ ಸಿದ್ದರಾಮಯ್ಯನವರು ಒಂದು 14 ಅವ್ರ ಕಡೆಯವರು ಹೇಳ್ತಾ ಇದ್ರು 14 ಸೈಟ್ ನುಂಗಿರೋದು. ಸೈಟ್ಗಳು ನುಂಗೋದು ಕಷ್ಟನೇ, ಯಾಕಂದ್ರೆ ಅವೆಲ್ಲ 20-30 ಸೈಟ್ಗಳಲ್ಲಮ್ಮ ತಾಯಿ, ಎಲ್ಲ 50-80 ಸೈಟ್ಗಳೆಲ್ಲ. ಇವತ್ತು ಕರ್ನಾಟಕದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಅವ್ರು, ನಾನು ಕ್ಲೀನ್ ಆಯ್ತಲ್ಲ, ಗೊತ್ತಾಯ್ತಲ್ಲ ಕರ್ನಾಟಕ ಜನಕ್ಕೆ. ಸಿದ್ದರಾಮಯ್ಯ ಕ್ಲೀನ್ ಅನ್ನಪ್ಪ, ವೈಟ್ನರ್ ಸಿದ್ದರಾಮಯ್ಯ. ಈಗ ಈ ಐವಾನ್ ಡಿಸೋಜಾ ಅನ್ನೋನೊಬ್ಬ ಕಳ್ಳ ಇದಾರಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಯಪಾಲರ ಭವನ ಕರ್ನಾಟಕದಲ್ಲಿ ಆಗ್ತಾರೆ. ಅಂದ್ರೆ ಬಾಂಗ್ಲಾದಲ್ಲಿ ಏನಾಗಿದೆ ಅಂದ್ರೆ ಐವಾನ್ ಡಿಸೋಜಾ ಯಾರು ಕಾಂಗ್ರೆಸ್ ಏಜೆಂಟ್, ಅವನು ಕಾಂಗ್ರೆಸ್, ಅವನು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತಾನ. ಅದೇ ಅರ್ಥ ತಾನೇ ನೀವು ಹೇಳಿರೋದು. ಯಾವ ಅರ್ಥದಲ್ಲಿ ಹೇಳಿದ್ದೀರೋ ನೀವು? ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ. ಇಲ್ಲೆಲ್ಲ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ. ಇದು ಇಲ್ಲಿಗೆ ಬಿಡಲ್ಲ. ಐವಾನ್ ಡಿಸೋಜಾನ ಇಲ್ಲಿಗೆ ನಾವು ಬಿಡಲ್ಲ. ರಾಜ್ಯಪಾಲರ ಮೇಲೆ ಇದೇನಾದ್ರು ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಭ್ರಷ್ಟ ಸಿದ್ದರಾಮಯ್ಯನವ್ರನ್ನ ಆ ಚೇರ್ದಿಂದ ಇಳಿಸಿ ಅಲ್ಲೊಬ್ಬ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿ ಆಗಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ವಿ. ಇದು ನೋಡ್ರಿ, ಇದು ಎನ್ಕ್ವೈರಿ ಇದು ಯಾವಾಗ ಓಪನ್ ಆಗಿ ಬಂತು, ಅಲಿಗೇಷನ್ ಬಂತು, ಅದ್ರ ಮರುದಿನ ಭೈರತಿ ಸುರೇಶ್ ಹೆಲಿಕಾಪ್ಟರ್ ತಗೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಎಲ್ಲಾ ಪೇಪರು ಹೊತ್ಕೊಂಡು ಅವ್ರು ಬಂದರು. ಈಗ ಅದ್ರಾಗ ಏನು ಒಂದೆರಡು ಪೇಪರ್ಗಳು ಅಲ್ಲಿ ಉಳಿದಿದ್ದು, ಅದು ಈಗ ಜನರ ಕೈಯಾಗ ಪತ್ರಿಕಾ ಮಿತ್ರರ ಕಡೆ ಸಿಕ್ಕಿದ ಕೂಡ ಅದಕ್ಕೆ ವೈಟ್ನರ್ದು ಹಚ್ಚಿ ಅದನ್ನ ಗದ್ದಲ ಮಾಡುವಂತ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದರಲ್ಲಿ ಏನೂ ಇಲ್ಲ. 29ನೇ ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.